ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಕ್ಷಕ್ಕೆ ಬಿಡುಗಡೆ ಬಿಡುಗಡೆ, ಭ್ರಷ್ಟರಿಂದ ಬಿಡುಗಡೆ, ಬೆಂಬಲಿಸಿ ಬೆಂಬಲಿಸಿ, ಕೆಆರ್ಎಸ್ ಬೆಂಬಲಿಸಿ. ಆತ್ಮೀಯ ದೊಡ್ಡಬಳ್ಳಾಪುರ ನಗರದ ಎಲ್ಲಾ ನಾಗರಿಕ ಬಂಧುಗಳಿಗೆ ನಮಸ್ಕಾರ. ಬಂಧುಗಳೇ, ನಾನು ನಿರ್ಪಾದಿಕೆ ಗೋಮರ್ಸಿ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ. ಬಂಧುಗಳೇ, ಇವತ್ತು ಎದ್ದೇಳು ಕನ್ನಡಿಗ ಕೆಆರ್ಎಸ್ ಪಕ್ಷ ಸೇರ್ಬಾ ಎನ್ನುವಂತ ಅಭಿಯಾನವನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಏನು ಈ ಕಾರ್ಯಕ್ರಮದ ಉದ್ದೇಶ ಅನ್ನೋದಾದ್ರೆ, ಕರ್ನಾಟಕದಲ್ಲಿ 70 ವರ್ಷಗಳ ಕನ್ನಡ ರಾಜ್ಯೋತ್ಸವವನ್ನು ಇದೇ ನವೆಂಬರ್ 1ಕ್ಕೆ ಆಚರಣೆ ಮಾಡುತ್ತೇವೆ. ಕೇವಲ ನವೆಂಬರ್ ತಿಂಗಳಿಗೆ ಮಾತ್ರ ಕನ್ನಡದ ಬಗ್ಗೆ ಅಭಿಮಾನ, ಕನ್ನಡದ ಬಗ್ಗೆ ಕಾಳಜಿ, ಕನ್ನಡದ ಮೇಲೆ ಪ್ರೀತಿ ವಿಶ್ವಾಸವನ್ನ ಕನ್ನಡಿಗರು ತೋರಿಸ್ತಾ ಇದ್ದೇವೆ. ಆದ್ರೆ ಇವತ್ತು ಕನ್ನಡಿಗರಿಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಮೋಸ ಆಗ್ತಾ ಇದೆ, ವಂಚನೆ ಆಗ್ತಾ ಇದೆ, ದ್ರೋಹ ಆಗ್ತಾ ಇದೆ, ಕನ್ನಡಿಗರ ಮೇಲೆ ದಬ್ಬಾಳಿಕೆ ದೌರ್ಜನ್ಯಗಳಾಗ್ತಾ ಇದ್ದಾವೆ. ಅದನ್ನ ಕೇಳುವಂತ ಯಾವೊಬ್ಬ ಜನಪ್ರತಿನಿಧಿಗಳಾಗ್ಲಿ, ಯಾವೊಬ್ಬ ನಾಯಕನಾಗ್ಲಿ, ಯಾವೊಬ್ಬ ಲೀಡರ್ಗಳಾಗ್ಲಿ ಇವತ್ತು ರಾಜ್ಯದಲ್ಲಿ ಸಿಗ್ತಾ ಇಲ್ಲ. ಕೆಲವು ಇದೇ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಆ ಸಂಘಟನೆಗಳು ಕೇವಲ ನಾನು ಮುಂಚೆ ಹೇಳಿದಂಗೆ ಯಾವುದೋ ಒಂದು ರಾಜಕೀಯ ಪಕ್ಷಗಳಿಗೆ ಬೆಂಬಲವಾಗಿರ್ತವೆ, ಯಾವುದೋ ಒಬ್ಬ ನಾಯಕನಿಗೆ ಬೆಂಬಲವಾಗಿರ್ತವೆ. ಕೇವಲ ನವೆಂಬರ್ ತಿಂಗಳಿಗೆ ಮಾತ್ರ ಸೀಮಿತವಾಗಿದ್ದಾವೆ ಬಂಧುಗಳೇ. ಹಾಗಾಗಿ ಇವತ್ತು ಕನ್ನಡಿಗನಿಗೆ ಜಾಗೃತಿಯನ್ನ ಉಂಟು ಮಾಡಬೇಕು. ಅವನ ಮೂಲಭೂತ ಹಕ್ಕುಗಳನ್ನ, ಕರ್ತವ್ಯಗಳನ್ನ, ಸಾಮಾಜಿಕ ಬದ್ಧತೆಗಳನ್ನ ತಿಳಿಸಿಕೊಡ್ಬೇಕು. ಅವನನ್ನ ರಾಜಕೀಯವಾಗಿ ನಾಯಕನನ್ನಾಗಿ ಮಾಡಬೇಕು. ಮುಂದಿನ ದಿನಮಾನಗಳಲ್ಲಿ ಅವನನ್ನ ಜಿಲ್ಲಾ ಪಂಚಾಯಿತಿಯ, ತಾಲೂಕು ಪಂಚಾಯಿತಿಯ ಅಭ್ಯರ್ಥಿಯನ್ನಾಗಿ ಮಾಡಿ ಅವನಿಗೆ ಜನಪ್ರತಿನಿಧಿಯನ್ನಾಗಿ ಮಾಡಬೇಕೆನ್ನುವಂತ ಗುರಿ ಉದ್ದೇಶದೊಂದಿಗೆ ಇವತ್ತು ಇಡೀ ರಾಜ್ಯಾದ್ಯಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಎದ್ದೇಳು ಕನ್ನಡಿಗ ಕೆಆರ್ಎಸ್ ಪಕ್ಷ ಸೇರ್ಬಾ ಎನ್ನುವಂತ ಅಭಿಯಾನವನ್ನು ಮಾಡ್ತಾ ಇದ್ದೀವಿ ಬಂಧುಗಳೇ. ಈಗಾಗಲೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಳೆದ 6 ವರ್ಷಗಳಿಂದ ನಿರಂತರವಾಗಿ ಅನ್ಯಾಯ, ಅಕ್ರಮ, ಭ್ರಷ್ಟಾಚಾರ, ದಬ್ಬಾಳಿಕೆ, ದೌರ್ಜನ್ಯಗಳ ವಿರುದ್ಧ ನಿರಂತರವಾಗಿ ಹೋರಾಟಗಳನ್ನ, ಅಭಿಯಾನಗಳನ್ನ, ಕಾರ್ಯಕ್ರಮಗಳನ್ನ, ಚಟುವಟಿಕೆಗಳನ್ನ ಮಾಡಿಕೊಂಡು ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ನಡೆಯುವಂತ ಮೋಸ, ವಂಚನೆ, ದ್ರೋಹ, ದಬ್ಬಾಳಿಕೆ, ಅಧಿಕಾರಿಗಳು ಮಾಡುವಂತ ವಂಚನೆ ವಿರುದ್ಧ ಇವತ್ತು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಹೋರಾಟಕ್ಕಿಳಿದಿದೆ. ಅದು ಯಾವ ರೂಪದ ಹೋರಾಟಕ್ಕೆ? ಲೈವ್ಗಳನ್ನ ಮಾಡುವ ಮೂಲಕ, ವಿಡಿಯೋಗಳನ್ನ ಮಾಡುವ ಮೂಲಕ, ಫೋಟೋಗಳನ್ನ ತೆಗೆಯುವ ಮೂಲಕ ಸರ್ಕಾರಿ ಯಾವುದೇ ಕಚೇರಿ, ಅದು ತಹಶೀಲ್ದಾರ್ ಕಚೇರಿ ಆಗಿರ್ಬೋದು, ನಾಡ ಕಚೇರಿ ಆಗಿರ್ಬೋದು, ಗ್ರಾಮ ಪಂಚಾಯಿತಿ ಆಗಿರ್ಬೋದು, ಸಾರ್ವಜನಿಕ ಆಸ್ಪತ್ರೆ ಆಗಿರ್ಬೋದು, ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಹೀಗೆ ಸರ್ಕಾರದ 36 ಇಲಾಖೆಗಳಲ್ಲಿ ನಡೆಯುವಂತ ಯಾವುದೇ ಇಲಾಖೆಗಳಲ್ಲಿ ಅಲ್ಲಿ ಮೋಸ ಆದ್ರೆ, ವಂಚನೆ ಆದ್ರೆ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರು ಹಳದಿ ಮತ್ತು ಕೆಂಪು ಬಣ್ಣದ ಟಿ ಶರ್ಟ್ ಹಾಕೊಂಡು ಅವ್ಯವಸ್ಥೆಯನ್ನು ಬದಲಾವಣೆ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಗಾಗಿ ಇವತ್ತು ಕರ್ನಾಟಕ ಬಹಳ ಸಮೃದ್ಧವಾಗಿದೆ. ಕನ್ನಡ ನಾಡು, ನುಡಿ, ಗಡಿ, ಭಾಷೆ, ಸಾಹಿತ್ಯ, ಸಂಸ್ಕೃತಿ ಬಹಳ ವಿಶಾಲವಾಗಿದೆ. ಆದ್ರೆ ಅದನ್ನು ಉಳಿಸಿ ಬೆಳೆಸುವಂತ ಕೆಲಸ, ಅದನ್ನ ಮುಂದಿನ ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಕಾಪಾಡುವಂತ ಕೆಲಸ ಮಾಡಬೇಕಾಗಿದೆ. ಆ ಕೆಲಸವನ್ನ ಯಾವುದೇ ಜನಪ್ರತಿನಿಧಿಗಳಾಗ್ಲಿ, ಯಾವುದೇ ಪಕ್ಷದ ಮುಖಂಡರುಗಳಾಗ್ಲಿ, ಯಾವುದೇ ನಾಯಕರಾಗ್ಲಿ ಮಾಡದೇ ಇರುವಂತದ್ದು ಇವತ್ತು ವಿಪರ್ಯಾಸದ ಸಂಗತಿ. ಅದೇ ರೀತಿಯಾಗಿ ಇವತ್ತು ರಾಜ್ಯದಲ್ಲಿ ವಂಶ ಪಾರಂಪರ್ಯದ ರಾಜಕಾರಣ, ಕುಟುಂಬ ರಾಜಕಾರಣ, ಹಣಬಲ, ತೋಳ್ಬಲ, ಜಾತಿ ಬಲದ ರಾಜಕಾರಣದಲ್ಲಿ ಕನ್ನಡಿಗರು ನಲುಗ್ತಾ ಇದ್ದಾರೆ. ರೈತರಿಗೆ ನ್ಯಾಯ ಸಿಗ್ತಾ ಇಲ್ಲ, ಬಡವರಾಗಿ ಉಳಿತಾ ಇದ್ದಾರೆ. ಮಹಿಳೆಯರ ಮೇಲೆ ಅತ್ಯಾಚಾರಗಳು ಆಗ್ತಾ ಇದ್ದಾವೆ.
ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಶಿಕ್ಷಣದ ವ್ಯವಸ್ಥೆಗಳು ಇಲ್ಲ, ಕಾರ್ಮಿಕರಿಗೆ ಉದ್ಯೋಗಾವಕಾಶಗಳಿಲ್ಲ. ಹೀಗೆ ಬಡವರು, ಹಿಂದುಳಿದವರು, ವಿದ್ಯಾರ್ಥಿಗಳು, ಕೃಷಿ ಕಾರ್ಮಿಕರು, ಮಹಿಳೆಯರು ಅನ್ನದೇ ಇವತ್ತು ರಾಜ್ಯದಲ್ಲಿ ಅನ್ಯಾಯಕ್ಕೊಳಗಾಗ್ತಾ ಇದ್ದಾರೆ, ಮೋಸಕ್ಕೊಳಗಾಗ್ತಾ ಇದ್ದಾರೆ, ವಂಚನೆಗೊಳಗಾಗ್ತಾ ಇದ್ದಾರೆ. ಹಾಗಾಗಿ ಬಂಧುಗಳೇ, ದಯವಿಟ್ಟು ನಿಮ್ಮಲ್ಲಿ ನಾವು ಕೈ ಮುಗಿದು ಕೇಳಿಕೊಳ್ಳುತ್ತಿದ್ದೇವೆ. ನಿಮಗೆಲ್ಲರಿದ್ದರೂ ಕೂಡ ನಿಮ್ಮ ಮಕ್ಕಳ ಮೊಮ್ಮಕ್ಕಳ ಉನ್ನತ ಭವಿಷ್ಯದ ನಿರ್ಮಾಣಕ್ಕಾಗಿ ಆದರೂ ಕೂಡ, ನಿಮ್ಮ ಗ್ರಾಮ, ತಾಲೂಕು, ಜಿಲ್ಲೆಗಳ ಸಮಗ್ರ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಆದರೂ ಕೂಡ ದಯವಿಟ್ಟು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ಸೇರಿ. ನಿಮಗೆ ಆಗುವಂತ ಅನ್ಯಾಯವನ್ನ, ಮೋಸವನ್ನ, ವಂಚನೆಯನ್ನ ಪ್ರಶ್ನೆ ಮಾಡುವಂತ ಎದೆಗಾರಿಕೆ ಪಡೆದುಕೊಳ್ಳಿ. ಇವತ್ತು ಭಾರತದ ಸಂವಿಧಾನ ನಮಗೆ ಎಲ್ಲರಿಗೂ ಕೂಡ ಸಮಾನವಾದಂತ ಅವಕಾಶಗಳನ್ನ, ಕಾಯ್ದೆ ಕಾನೂನುಗಳನ್ನ ನೀಡಿದೆ. ಅದನ್ನ ಜಾರಿಗೆ ತರುವಂತ, ಅದನ್ನ ಸರಿಸಮಾನವಾಗಿ ಪಾಲನೆ ಮಾಡುವಂತ ವ್ಯಕ್ತಿಗಳು, ಒಂದು ರಾಜ್ಯ ಸರ್ಕಾರಗಳು ಇವತ್ತು ವಿಫಲವಾಗಿರುವುದನ್ನು ಗಮನಿಸಿದಾಗ ನಿಮಗೆಲ್ಲರಿಗೂ ಕೂಡ ಜಾಗೃತಿಯ ಅರಿವಿನ ಕೊರತೆ ಇದೆ. ಹಾಗಾಗಿ ಕನ್ನಡಿಗರನ್ನ ನಾನು ಮುಂಚೆ ಹೇಳ್ದಂಗೆ ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಜಾಗೃತಿಯನ್ನು ಮಾಡಬೇಕಾಗಿದೆ. ನಿಮ್ಮನ್ನ ಮುನ್ನೆಲೆಗೆ ತರಬೇಕಾಗಿದೆ. ಹಾಗಾಗಿ ನಿಮ್ಮೆಲ್ಲರ ಬೆಂಬಲಕ್ಕಾಗಿ, ನಿಮ್ಮೆಲ್ಲರ ಶಕ್ತಿಯಾಗಿ, ನಿಮ್ಮೆಲ್ಲರ ಧೈರ್ಯಕ್ಕಾಗಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಡೀ ರಾಜ್ಯಾದ್ಯಂತ 31 ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಈ ತರದ ಅಭಿಯಾನಗಳನ್ನ ಮಾಡಿ ನಿಮಗೆ ಶಕ್ತಿ, ಧೈರ್ಯ, ಚೈತನ್ಯವನ್ನು ತುಂಬುವ ಮೂಲಕ ನೀವು ಕೂಡ ಮುಂದಿನ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡುವಂತ ಅವಕಾಶವನ್ನ ನೀಡ್ತಾ ಇದೆ. ತಾಲೂಕಾ ಮಟ್ಟದ, ಜಿಲ್ಲಾ ಮಟ್ಟದ ಜವಾಬ್ದಾರಿಗಳನ್ನು ನೀಡ್ತಾ ಇದೆ. ನೀವೆಲ್ಲರೂ ಬರಬೇಕು, ಉತ್ತಮವಾದಂತ, ಸ್ವಚ್ಛವಾದಂತ, ಪ್ರಾಮಾಣಿಕವಾದಂತ ರಾಜಕಾರಣಕ್ಕೆ ಮುಂದಾಗಬೇಕು ಅನ್ನುವಂತ ಮಾತನ್ನು ಹೇಳ್ತಾ ಇದ್ದೇನೆ. ಅದರ ಜೊತೆಗೆ ನಮ್ಮ ಪಕ್ಷದ ಮುಖಂಡರುಗಳು ನಿಮಗೆ ಕರಪತ್ರವನ್ನು ಕೊಡ್ತಾ ಇದೆ. ದಯವಿಟ್ಟು ಯಾರು ಕೂಡ ವೇಸ್ಟ್ ಮಾಡಬೇಡಿ, ಅರದಾಗಬೇಡಿ, ಬೀಸಾಡಬೇಡಿ. ಅದರಲ್ಲಿ KRS ಪಕ್ಷದ ಏನ್ ಕೆಲಸ ಮಾಡ್ತಾ ಇದೆ, ಏನ್ ಕೆಲಸ ಮಾಡಿದೆ, KRS ಪಕ್ಷದಿಂದ ಯಾರಿಗೆ ಲಾಭ, ಯಾತಕ್ಕಾಗಿ ಲಾಭ, KRS ಪಕ್ಷದಿಂದ ಸಮಾಜಕ್ಕೇನು ಲಾಭ ಅನ್ನುವಂಥದ್ದು ಅಂಶಗಳು ನಾವು ತಿಳಿಸಿದ್ದೇವೆ. ದಯವಿಟ್ಟು ತಿಳಿದುಕೊಳ್ಳಿ. ಬನ್ನಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಸೇರ್ಪಡೆಗೊಳ್ಳಿ. ನೀವು ಕೂಡ ನಾಯಕರಾಗುವ ಮೂಲಕ ಈ ರಾಜ್ಯವನ್ನ, ಈ ದೇಶವನ್ನ ಕಾಪಾಡುವಂತ ಕೆಲಸಕ್ಕೆ ಮುಂದಾಗಿ ಅಂತ ಹೇಳುತ್ತಾ ಈ ಒಂದು ದೊಡ್ಡಬಳ್ಳಾಪುರದ ನಗರದ ಜನರಿಗೆ ಮೂಲಭೂತ ಅವಶ್ಯಕತೆಗಳಾದ, ಮೂಲಭೂತ ಸೇವೆ ಸೌಲಭ್ಯಗಳಾದ ಕುಡಿಯುವ ನೀರಿನ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ, ಉತ್ತಮ ಶಾಲಾ ಕಾಲೇಜುಗಳ ವ್ಯವಸ್ಥೆ, ಉತ್ತಮ ರಸ್ತೆಗಳು, ಸಾರಿಗೆ, ಶಾಲಾ ಕಾಲೇಜುಗಳು, ಉತ್ತಮವಾದಂತ ಮೈದಾನಗಳು ಯಾವುದು ಕೂಡ ಇಲ್ಲಿಲ್ಲ. ಇದ್ರೂ ಕೂಡ ನೆಪ ಮಾತ್ರಕ್ಕೆ ಇವತ್ತು ಸರ್ಕಾರದಿಂದ ದೊಡ್ಡಬಳ್ಳಾಪುರ ತಾಲೂಕಿಗೆ ಸೀಮಿತವಾಗಿ ಇವತ್ತು 100 ಕೋಟಿ ರೂಪಾಯಿ ಅನುದಾನ ಬರ್ತಾ ಇದೆ. ಆ ಅನುದಾನ ಯಾರ ಮನೆ ಪಾಲಾಗ್ತಾ ಇದೆ, ಯಾವ ರಾಜಕೀಯ ಮುಖಂಡನ ಪಾಲಾಗ್ತಾ ಇದೆ? ಸಮಾಜದ ಜನರನ್ನ, ದೊಡ್ಡಬಳ್ಳಾಪುರ ತಾಲೂಕನ್ನ ಅಭಿವೃದ್ಧಿ ಮಾಡಬೇಕಾದಂತ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳಬೇಕಾದಂತ ಇವತ್ತು ನಮ್ಮ ಜನಪ್ರತಿನಿಧಿಗಳು, ಕಾಂಗ್ರೆಸ್, ಬಿಜೆಪಿ, JDS ಪಕ್ಷದ ನಾಯಕರುಗಳು ಇವತ್ತು ಯಾವ ರೂಪದಲ್ಲಿ ಸಮಾಜವನ್ನು ಸುಧಾರಣೆ ಮಾಡ್ತಾ ಇದ್ದಾರೆ, ಕ್ಷೇತ್ರದ ಜನರ ಬೆನ್ನೆಲುಬಾಗಿದ್ದಾರೆ, ಕುಂದು ಕೊರತೆಗಳನ್ನ ಯಾವ ರೀತಿಯಾಗಿ ಪರಿಹಾರ ಮಾಡ್ತಾ ಇದ್ದಾರೆ, ದಯವಿಟ್ಟು ನೀವೆಲ್ಲರೂ ಒಮ್ಮೆ ಅರ್ಥೈಸಿಕೊಳ್ಬೇಕು. ನೀವು ಕೇವಲ ಕುರಿಗೆ, ಕೋಳಿಗೆ, ಚಿಕನ್ಗೆ, ಮಟನ್ಗೆ, ಯಾವ್ದಾವುದೋ ಆಮಿಷಗಳಿಗೆ ಬಲಿಯಾಗಿ ನಿಮ್ಮ ಮತಗಳನ್ನ ಮಾರಿಕೊಂಡಂತ ಸಂದರ್ಭಕ್ಕಾಗಿ ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಯುವಕರು ನಿರುದ್ಯೋಗಿಗಳಾಗಿದ್ದಾರೆ. ಮಹಿಳೆಯರ ಮೇಲೆ ಅತ್ಯಾಚಾರಗಳು ನಡೀತಾ ಇದ್ದಾವೆ. ರೈತರಿಗೆ ಬೆಳೆದಂತ ಬೆಳೆಗೆ ಬೆಂಬಲ ಬೆಲೆ ಇಲ್ಲ. ಸಾಮಾನ್ಯ ನಾಗರಿಕನು ಉತ್ತಮವಾದಂತ ಜೀವನವನ್ನ ನಡೆಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಬಂಧುಗಳೇ, ನಿಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತಿದ್ದೇನೆ, ಕರ ಮುಗಿದು ಕೇಳಿಕೊಳ್ಳುತ್ತಿದ್ದೇನೆ.
ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಉತ್ತಮವಾದಂತ ನಾಯಕ ಯಾರು, ನಿಮಗೆ ಸುಳ್ಳು ಕೊಳ್ಳು ಭರವಸೆಗಳನ್ನು ನೀಡಿ ಕೇವಲ ಚುನಾವಣೆ ಸಂದರ್ಭದಲ್ಲಿ ಬಂದು ದೊಡ್ಡಬಳ್ಳಾಪುರನ್ನ ಅಮೆರಿಕ ಮಾಡ್ತೀನಿ, ಇಂಗ್ಲೆಂಡ್ ಮಾಡ್ತೀನಿ, ಸಿಂಗಾಪುರ ಮಾಡ್ತೀನಿ ಅಂತೇಳಿ ಭರವಸೆಗಳನ್ನು ಕೊಡುವಂತ ಜೆಸಿಬಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಪಕ್ಷದ ನಾಯಕರನ್ನ ನಂಬಲೇಬೇಡಿ. ಈ ನಾಡನ್ನ ಅಭಿವೃದ್ಧಿ ಮಾಡಲಿಕ್ಕೆ ಕನ್ನಡಿಗರ ಏಳಿಗೆಗಾಗಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹಗಲಿರುಳು ದುಡಿತಾ ಇದೆ, ಹಗಲಿರುಳು ಶ್ರಮಿಸ್ತಾ ಇದೆ. ತಾವೆಲ್ಲರೂ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ಸೇರಬೇಕು. ಜಿಲ್ಲಾ ಮಟ್ಟದ, ತಾಲೂಕಾ ಮಟ್ಟದ ನಾಯಕರಾಗುವ ಮೂಲಕ ಮುಂದಿನ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿ ಬಡವರ ಶಕ್ತಿ, ರೈತರ ಶಕ್ತಿ, ಸಾಮಾನ್ಯ ವರ್ಗದವರ ಶಕ್ತಿಯನ್ನ ತೋರಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡುತ್ತಾ, ನಮ್ಮ ಪಕ್ಷದ ಮುಖಂಡರು ನಿಮಗೆಲ್ಲರಿಗೂ ಕೂಡ ಕರಪತ್ರಗಳನ್ನು ಹಂಚಿದ್ದಾರೆ. ಆ ಕರಪತ್ರದಲ್ಲಿ 10 ಹಲವಾರು ಅಂಶಗಳನ್ನ ನಾವು ಅಲ್ಲಿ ತಿಳಿಸಿದ್ದೇವೆ. ಆ ಅಂಶಗಳನ್ನು ಓದಿಕೊಂಡು ಭ್ರಷ್ಟಾಚಾರ ಮುಕ್ತ ಕರ್ನಾಟಕಕ್ಕಾಗಿ, ಲಂಚ ಮುಕ್ತ ಕರ್ನಾಟಕದ ನಿರ್ಮಾಣಕ್ಕಾಗಿ, ಮದ್ಯಪಾನ ಮುಕ್ತದ ಕರ್ನಾಟಕದ ನಿರ್ಮಾಣಕ್ಕಾಗಿ, ಬಸವಣ್ಣನವರ ಕಲ್ಯಾಣ ಕರ್ನಾಟಕಕ್ಕಾಗಿ, ಕುವೆಂಪುರವರ ಸರ್ವೋದಯ ಕರ್ನಾಟಕಕ್ಕಾಗಿ ನಾವೆಲ್ಲರೂ ಕೆಆರ್ಎಸ್ ಪಕ್ಷಕ್ಕೆ ಬೆಂಬಲಿಸಬೇಕು, ಆಶೀರ್ವಾದ ಮಾಡಬೇಕು, ಸದಾ ಜೊತೆಯಾಗಿರ್ಬೇಕಂತ ಹೇಳುತ್ತಾ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಗೆಲ್ಗೆ, ಕನ್ನಡ ತಾಯಿ ಭುವನೇಶ್ವರಿಗೆ, ಕನ್ನಡ ತಾಯಿ ಭುವನೇಶ್ವರಿಗೆ, ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಕ್ಷಕ್ಕೆ. ನನ್ನ ಮಾತುಗಳನ್ನ ಕೇಳಿಸಿಕೊಂಡಂತ, ಕಿವಿಗೆ ಹಾಕಿಕೊಂಡಂತ, ಏನಾದ್ರೂ ಬದಲಾವಣೆ ಮಾಡ್ಬೇಕನ್ನುವಂತ ಮನಸ್ಥಿತಿ ಹೊಂದಿದಂತ ಎಲ್ಲಾ ನಾಗರಿಕರಿಗೆ ನಾನು ಕರಮುಗಿದು ವಂದಿಸುತ್ತಾ ನನ್ನ 4 ಮಾತುಗಳಿಗೆ ವಿದಾಯವನ್ನ ಹೇಳ್ತಾ ಇದ್ದೇನೆ. ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ, ಒಳ್ಳೆಯದನ್ನೇ ಮಾಡ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಕೆಆರ್ಎಸ್ ಪಕ್ಷ. ನಮಸ್ಕಾರ. ಈಗ ಕೆಆರ್ಎಸ್ ಪಕ್ಷದ ರಾಜ್ಯ ರೈತ ಘಟಕದ ಅಧ್ಯಕ್ಷರಾದಂತ ಶ್ರೀ ಜೋಗನಹಳ್ಳಿ ಗುರುಮೂರ್ತಿಗಳು ಅವರು ಕವಿಗಳು, ಸಾಹಿತಿಗಳು, ಚಿಂತಕರು, ಬರಹಗಾರರು, ಹೋರಾಟಗಾರರು, ನಿಮ್ಮನ್ನೆಲ್ಲರನ್ನ ಉದ್ದೇಶಿಸಿ ಒಂದವರು ಮಾತುಗಳನ್ನ ಆಡ್ತಾ ಇದ್ದಾರೆ. ದಯವಿಟ್ಟು ಆ ಮಾತುಗಳನ್ನ ಕಿವಿಗೆ ಹಾಕಿಕೊಳ್ಳಿ, ಆಲಿಸಿ ಅಂತೇಳಿ ವಿನಂತಿ ಮಾಡ್ತಾ ಇದ್ದೇನೆ. ನಮಸ್ಕಾರ. ಮಾನ್ಯ ಕನ್ನಡ ಬಂಧುಗಳೇ, ನಾನು ಜೋಗನಹಳ್ಳಿ ಗುರುಮೂರ್ತಿ. ಮಾನ್ಯರೇ, ನಾವು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಹೇಳಿದ್ದೀವಿ, ಸಾರ್ವಭೌಮ ರಾಷ್ಟ್ರ ಭಾರತ ದೇಶ ಪ್ರಜಾಸತ್ತಾತ್ಮಕ ರಾಷ್ಟ್ರ, ಸಮಾಜವಾದಿ ತತ್ವವನ್ನು ಒಳಗೊಂಡಿರುವಂತಹ ಸಂವಿಧಾನ ರಾಜಾಜಿನಗರದಾಗ ಆಗಿರೋದು ಇದು ಜನ ಮಾಡಿದ್ದೀವಿ. ಜಾತ್ಯತೀತತೆ